ಕಳೆದ 13 ವರ್ಷ ಆಗಿರ್ಬೋದು, ನಾನೇನು ಭವ್ಯಕ್ಕನನ್ನು ನೋಡಿದ್ದೇನೆ 2011-12 ಇಸವಿಯಿಂದ 2024ರವರೆಗೆ ನಾನು ಕಂಡಂತಹ ಭವ್ಯಕ್ಕನ ವ್ಯಕ್ತಿತ್ವವನ್ನು ಚಿಕ್ಕದಾಗಿ ಚೊಕ್ಕದಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಹೆಣ್ಣು ಮಗಳು ಅಂತ ಹೇಳಿದ ಕೂಡಲೇ ನಾವು ಯಾವಾಗ ಏನನ್ನು ಪ್ರಾರಂಭಿಸ್ತೇವೆ ಅಂತ ಹೇಳೋದು ನಮ್ಮ ಸಂಸಾರದಲ್ಲಿ ಯಾರಿರ್ತಾರೆ ಅವರು ನಿರ್ಧಾರ ಮಾಡ್ತಾರೆ ಅಂತ ನಂಗೆ ಅನ್ನಿಸ್ತದೆ. ಯಾಕಂದರೆ ಹೆಣ್ಣು ಮಗಳಾಗಿ ಸ್ವಲ್ಪ ವೇದಿಕೆಗೆ ನಾನು ಬರ್ತಾ ಇರುವ ಕಾರಣ ನಂಗೆ ಹಾಗನ್ನಿಸೋದು. ನನ್ನ ಇವರ ಪರಿಚಯ ಆದದ್ದು 2011-12 ಇಸವಿಯಲ್ಲಿ. ನಾನು ಆಳ್ವಾಸ್ನಲ್ಲಿ ಪದವಿ ಶಿಕ್ಷಣಕ್ಕಾಗಿ ನನಗೆ ಯಕ್ಷಗಾನದಲ್ಲಿ ಫ್ರೀ ಸೀಟು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಭವ್ಯಕ್ಕ ಕೂಡ ಅಲ್ಲಿ ಅವರ MA B.Ed ಪದವಿಯನ್ನು ಮುಗಿಸಿ ಅವರಲ್ಲಿ ಬಂದು ಕೆಲಸಕ್ಕೆ ಸೇರಿದರು ವಾರ್ಡನ್ ಆಗಿ. ಅವರಲ್ಲಿದ್ದದ್ದು ಕೇವಲ 7-8 ತಿಂಗಳಷ್ಟೇ. ಆಗ ನಮ್ಮ ಪರಿಚಯ ಆದದ್ದು. ಪ್ರತಿ ಸಲ ಅವರನ್ನು ನೋಡುವಾಗ ಅಥವಾ ಅವರಿಗೆ ನನ್ನನ್ನು ನೋಡುವಾಗ ನನಗೆ ನೆನಪಾಗೋದು ನನ್ನ ಕೃಷ್ಣನ ವೇಷಕ್ಕೆ ಅವರೊಂದು ಪದ್ಯ ಕೊಡ್ತಾ ಇದ್ದದ್ದು, ಬಂದ ತಕ್ಷಣದೊಳಲ್ಲಿಗೆ ಗೋವಿಂದನೊಲಿದು ಬಂದ ಅಲ್ಲಿಗೆ ಅಂತ. ಇವತ್ತು ಕೂಡ ಅವರನ್ನು ನನಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ನೋಡುವಾಗ ಅದೇ ಪದ್ಯ ನೆನಪಾಗ್ತಾ ಉಂಟು. ಯಾಕಂದರೆ ಅಷ್ಟು ನಮ್ಮ ಕಿವಿಯಲ್ಲಿ ಗುನುಗುಣಿಸುವ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಹೇಳಬೇಕಿದ್ರೆ ದಿನನಿತ್ಯ ಪ್ರಾಕ್ಟೀಸ್ ಇತ್ತು. ಅವರು ಹೇಳ್ತಾ ಇರುವಾಗ ನಮಗೆ ಕೇಳ್ತಾ ಇತ್ತು. ಅದ್ರ ಜೊತೆಗೆ ಹಲವಾರು ಪ್ರದರ್ಶನಗಳನ್ನು ಅಲ್ಲಿ ಅವರು ನೀಡಲಿಕ್ಕೆ ನಮಗೆ ಭಾಗವತರಾಗಿ ಬರ್ತಾ ಇದ್ದರು. ನಮ್ಮ ಏನು ಕಾಂಪಿಟೇಷನ್ ಟೀಮ್ ಇತ್ತು ಅದಕ್ಕೋಸ್ಕರ ಆವಾಗ ನನಗೆ ಪರಿಚಯ ಆಗಿ ನಮ್ಮ ಪರಿಚಯ ಸ್ನೇಹವಾಗಿ ಈಗ 2024ರಲ್ಲಿ ನಾನಿಲ್ಲಿದ್ದೇನೆ, ಅವರು ಗೌರವವನ್ನು ತಗೊಳ್ಳಿಕ್ಕೆ ಇಲ್ಲಿದ್ದಾರೆ. ಖುಷಿ ಆಗ್ತಾ ಉಂಟು. ಇವರ ಭಾಗವತಿಗೆಯನ್ನು ಕಲಿಯುವಿಕೆ ಪ್ರಾರಂಭ ಮಾಡಿದ್ದು 10ನೇ ಕ್ಲಾಸಿನ ರಜೆಯಲ್ಲಿ. ನಮಗೆ 10ನೇ ಕ್ಲಾಸ್ ರಜೆ ಹೇಳಿದರೆ ಸ್ವಲ್ಪ ದೊಡ್ಡ ರಜೆ ಅಂತ ಮಕ್ಕಳಿಗೆಲ್ಲ ಆಗ್ತದೆ. ಆಗ ಅವರ ಅಜ್ಜನಲ್ಲಿ ನನಗೆ ಭಾಗವತಿಗೆ ಕಲಿಬೇಕು ಅಂತ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಮಂಡೆಕೋಲಿನವರೇ ಆದಂತಹ ದಿವಂಗತ ನರ್ಮದಾ ಶಿಬರೂರಾಯ ಇವರ ಗುರುಗಳಾಗಿ ಮೊದಲಿಗೆ ಇವರು ಪಡ್ಕೊಂಡದ್ದು. ಇವರು ಭವ್ಯಶ್ರೀ ಮಂಡೆಕೋಲು ಅಂತ ಮೊದಲೆಲ್ಲರಿಗೂ ಪರಿಚಯ ಇತ್ತು. ಇತ್ತೀಚೆಗೆ ನಾವು ಭವ್ಯಶ್ರೀ ಹರೀಶ್ ಕುಲ್ಕುಂದ್ ಅಂತ ಹೇಳ್ತಾ ಇದ್ದೇವೆ. ಅಲ್ಲಿಂದ ಹೊರಗಿನ ಪಯಣದ ಹಾದಿಯನ್ನು ಚಿಕ್ಕದಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹೀಗೆ 4-5 ತಿಂಗಳ ಕಾಲ ಅಷ್ಟೇ ಅವರು ದಿವಂಗತ ನರ್ಮದಾ ಶಿಬರೂರಾಯ ಅವರಿಂದ ಭಾಗವತಿಗೆಯನ್ನು ಅಭ್ಯಾಸ ಮಾಡಿದ್ರಂತೆ. ಅದಾದ ನಂತರ ಅವರು ಭಾಗವತಿಗೆಯನ್ನು ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡಿದ್ದು ಶ್ರೀಯುತ ವಿನೋದ ಬನಾರಿ. ಇವರು 2ನೇ ಗುರುಗಳು ಭವ್ಯಕ್ಕಂದು. ಅವರಲ್ಲಿ ನಂತರ ಭಾಗವತಿಗೆಯನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿ ಆಗ ಅವರು ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ವಾರ್ಡನ್ ಆಗಿ ಕೆಲಸಕ್ಕೆ ಸೇರಿಕೊಂಡದ್ದು. MA ಕನ್ನಡದಲ್ಲಿ ಇವರು ಮಾಡಿದ್ದಾರೆ. ಹಾಗೆ B.Ed ಪದವಿಯನ್ನು ಕೂಡ ಅವರು ಪಡೆದಿದ್ದಾರೆ. ಇದೆಲ್ಲದರ ನಡುವೆ ಗಣೇಶ್ ಕೊಲಕಾಡಿ ಅವರನ್ನು ಗುರುಗಳಾಗಿ ಪಡೆದುಕೊಂಡು ಹೆಚ್ಚಿನ ಅಭ್ಯಾಸಕ್ಕಾಗಿ ತೊಡಗಿಕೊಂಡದ್ದವರು. ಯಾಕಂದರೆ ಪದ್ಯ ನೋಡಿದ ತಕ್ಷಣ ಹೇಳುವಂತಹ ಸಾಮರ್ಥ್ಯ ಇರುವಂತಹ ಕೆಲವು ಮಹಿಳಾ ಭಾಗವತರಲ್ಲಿ ಭವ್ಯಶ್ರೀ ಕುಲ್ಕುಂದ ಕೂಡ ಅವರು ಒಬ್ಬರು ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಉಂಟು. ಹಾಗೆಯೇ ಕೊಲಕಾಡಿ ಗುರುಗಳಲ್ಲಿ ಅವರು ಕಲೀಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಪ್ರಸಂಗ ರಚನೆಯ ಬಗ್ಗೆ ಮಾಹಿತಿ ಇರ್ಬೋದು. ಹಾಗೆ ಪ್ರಸಂಗ ರಚನೆ ಮಾಡುವಾಗ ಬಹುಮುಖ್ಯವಾಗಿ ಬೇಕಾದದ್ದು ಛಂದಸ್ಸಿನ ಜ್ಞಾನ. ಅದನ್ನು ಕೂಡ ಅವರು ಕೊಲಕಾಡಿ ಗುರುಗಳಲ್ಲಿಂದಲೇ ಅವರು ಕಲಿತಾ ಇರುವಂಥದ್ದು. ಹಾಗೆ ತದನಂತರದಲ್ಲಿ 6-7 ತಿಂಗಳು ಕೆಲಸ ಮಾಡಿ ಆಳ್ವಾಸ್ನಲ್ಲಿ ಮತ್ತೆ ಅವರು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ ತದನಂತರ ವಿವಾಹ ಕೂಡ ಆದರು. ಇವರ ಗಂಡ ಅವರ ಹೆಸರಲ್ಲೇ ಅರ್ಧದಲ್ಲಿ ಇದ್ದಾರೆ, ನಮಗೆಲ್ಲರಿಗೂ ಗೊತ್ತಿದೆ, ಹರೀಶ್ ಕುಲ್ಕುಂದ. ಇವರು ಸುದ್ದಿ ವರದಿಗಾರರಾಗಿ ಹೊಸತಿಗಂತದಲ್ಲಿ ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಭವ್ಯಕ್ಕ ಮದುವೆ ಆಗಿ ನಂತರ ಮಗ ಕೂಡ ಹುಟ್ಟಿದ್ದಾನೆ. ಆಗ ನೀವು ನೋಡಿರ್ಬೋದು, ಎಲ್ಲಿ ಹೋದರೂ ಕೂಡ ಮಗ ಅವರನ್ನು ಹಿಂಬಾಲಿಸ್ತಾನೇ ಇರ್ತಾನೆ. ನನಗೆ ಈಗ ಕೂಡ ಕಣ್ಣಿಗೆ ಕಟ್ಟುವಂತಹ ಒಂದು ದೃಶ್ಯ ನಾನು ನೆನಪಿಸಿಕೊಳ್ಳಬೇಕು. ಮಗು ಎತ್ತಿಕೊಳ್ಳುವಷ್ಟು ಸಣ್ಣ ಇರ್ಬೋದು, ಒಂದು 4-5 ತಿಂಗಳಿರ್ಬೋದೇನೋ, ಸರಿಯಾಗಿ ನನಗೆ ನೆನಪಿಲ್ಲ, ಅಷ್ಟೇ ಸಣ್ಣ ಮಗು. ಆಗ ಅವರು ಬಸ್ಸಿನಲ್ಲಿ ಮಗನನ್ನು ಕರ್ಕೊಂಡು ಬಂದು ಇದೇ ವೇದಿಕೆಯಲ್ಲಿ ಅವರು ಹಾಡಿದ್ದಾರೆ. ಆ ಮಗುವನ್ನು ಹಿಡ್ಕೊಳ್ಳಿಕ್ಕೆ ನಾವೆಲ್ಲ ಏನು ಮಾಡ್ತೇವೆ, ಎಲ್ಲರನ್ನು ಕರ್ಕೊಂಡು ಅವರು ಬನ್ನಿ ಇವರು ಬನ್ನಿ ಗಲಾಟೆ ಗೊಂದಲ ಮಾಡಿಕೊಂಡು ಅವರು ಸುಮ್ಮನೆ ಮಗುವನ್ನು ಮಾತ್ರ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಒಳಗೆ ಇರುವಂತಹ ನಮ್ಮ ಆಂಜನೇಯ ಟೀಮ್ನವರು ಎಲ್ಲರೂ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಹೆಣ್ಣು ಮಕ್ಕಳಿದ್ರೆ ಮತ್ತೇನು ತಲೆಬಿಸಿ ಇರುವುದಿಲ್ಲ ಹೇಳಿದ ಹಾಗೆ ಎಲ್ಲರೂ ಅವರು ನೋಡಿಕೊಂಡಾಗ ಇವರು ಇಲ್ಲಿ ಪದ್ಯ ಹಾಡಿದ್ದು ನನಗೆ ಈಗಲೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗಿದೆ.
ಯಾಕಂದರೆ ಅವರೇ ಮಗನನ್ನು ಬಸ್ಸಲ್ಲಿ ಕರ್ಕೊಂಡು ಬಂದದ್ರ ಪರಿಣಾಮ ನಾವಾಗ ನೋಡಿದ್ದೇವೆ. ಮಗ ಈಗಲೇ ಮದ್ದಳೆ ಕೂಡ ಅಭ್ಯಾಸ ಮಾಡ್ತಾ ಇದ್ದಾನಂತೆ. ಚಕ್ರತಾಳ ತುಂಬ ಸಣ್ಣದಿಂದಲೇ ಅವನಿಗೆ ತಾಳದ ಜ್ಞಾನ ಬಂದು ಹೋಗಿದೆ. ಯಾಕಂದರೆ ವೇದಿಕೆಯಲ್ಲೇ ಆ ಮಗುವನ್ನು ಬೆಳೆಸಿದ ರೀತಿ ಮಗನೊಂದಿಗೆ ಅವರು ಇದ್ದರು. ಇದೆಲ್ಲ ಆದ ನಂತರ ಅವರಿಗೆ ಈಗ ನಮ್ಗೆ ಗೊತ್ತಿದೆ, ಹೆಣ್ಣು ಮಕ್ಕಳಾದವರಿಗೆ ಒಂದು ಮದುವೆ ಮಗುವೆಲ್ಲ ಆದ ನಂತರ ನಾವು ಸ್ವಲ್ಪ ಹಿಂದೆ ಹೋಗಿಬಿಡ್ತೇವೆ. ಅಂದರೆ ಅವಕಾಶಗಳು ನಮಗಷ್ಟು ಕಾಣಸಿಗೋದಿಲ್ಲ, ನಮ್ಮನ್ನು ಕೆಲವರು ಮರ್ತು ಬಿಡ್ಬೋದು. ಅದೇ ರೀತಿ ಭವ್ಯಕ್ಕನನ್ನು ಸ್ವಲ್ಪ ರಂಗದಿಂದ ದೂರ ಇದ್ದವರನ್ನು ಮತ್ತೆ ರಂಗಕ್ಕೆ ತಂದದ್ದು ನಾನು ಹೇಳಲೇಬೇಕು, ನನ್ನ ಗುರುಗಳಾದಂಥ ಶ್ರೀಯುತ ಭಾಸ್ಕರ ಬಾರಿಯರು. ಅವರು ಹಲವಾರು ವೇದಿಕೆಗಳನ್ನು ಕೊಟ್ಟ ನಂತರ ಅದನ್ನು ನಿನ್ನೆ ಕೂಡ ಭವ್ಯಕ್ಕ ನೆನಪಿಸ್ಕೊಳ್ತಾರೆ, ಯಾವತ್ತೂ ನೆನಪಿಸ್ಕೊಳ್ತಾ ಇರ್ತಾರೆ. ಭಾಸ್ಕರನ ಮರಳಿ ವೇದಿಕೆಗೆ ಅವರು ಬರುವ ಹಾಗೆ ಮಾಡಿದಂತಹ ಗುರುಗಳು ಅಂತ ಅವರು ತುಂಬ ಕೃತಜ್ಞತೆಯನ್ನು ಅವಾಗವಾಗ ಹೇಳ್ತಾ ಇರ್ತಾರೆ, ನೆನಪಿಸಿಕೊಳ್ತಾ ಇರ್ತಾರೆ. ಇದೆಲ್ಲದರ ನಡುವೆ ಒಬ್ಬಳು ಹೆಣ್ಣು ಮಗಳು ಹಲವಾರು ಸವಾಲುಗಳು. ಈಗ ತುಂಬ ಜನರಿಗೆ ಅನ್ನಿಸ್ಬೋದು ಹೆಣ್ಣು ಮಕ್ಕಳ ಬಗ್ಗೆ ಹುಡುಗಿಯೇ ಅಥವಾ ಹೆಂಗಸೆ ಮಾತಾಡಿದರೆ ಹೀಗೆ ಮಾತಾಡೋದು ಅಂತ. ಆದರೆ ಖಂಡಿತ ನಾನು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಹೆಣ್ಣು ಮಕ್ಕಳಾಗಿ ಅಥವಾ ಹೆಂಗಸರಾಗಿ ಸಾಕಷ್ಟು ಸವಾಲುಗಳನ್ನು ನಾವು ಎದುರಿಸಲೇಬೇಕಾಗ್ತದೆ. ರಂಗದಲ್ಲಿ ಅರ್ಥ ಹೇಳುವುದಕ್ಕಿಂತ ಜಾಸ್ತಿ ಸವಾಲು ನಾವು ಸಮಾಜದಲ್ಲಿ ಎದುರಿಸಬೇಕಾಗ್ತದೆ. ಅದೆಲ್ಲವನ್ನು ಕೂಡ ಮೀರಿ ನಿಲ್ಲಲಿಕ್ಕೆ ಅವರ ಕುಟುಂಬದ ಸಹಕಾರ, ಅವರ ಗಂಡ ಇರ್ಬೋದು, ಕೆಲವು ಕಾರ್ಯಕ್ರಮಗಳಿಗೆ ಅವರೇ ಕರ್ಕೊಂಡು ಹೋಗ್ತಾ ಇದ್ದರು. ಹಾಗೆ ಮಗನನ್ನು ಕೂಡ ನೋಡಿಕೊಂಡು ಅವರು ಈ ರಂಗದಲ್ಲಿ ಇಷ್ಟು ಮುಂದೆ ಬಂದಿದ್ದಾರೆ ಅಂತ ಹೇಳಿದರೆ ಅದು ಖಂಡಿತ ಶ್ಲಾಘನೀಯ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೆಲ್ಲವನ್ನು ಹೇಳುವಾಗ ಭವ್ಯಕ್ಕ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ಬೋದು, ಸ್ವಲ್ಪ ಹೇಳು ಅಂತ ಹೇಳಿ ಕೂಡ ಇಷ್ಟಿಷ್ಟು ಉದ್ದ ಹೇಳ್ತಾ ಇದ್ದಾಳೆ ಅಂತ. ಯಾಕೆ ಹೇಳಿದರೆ ಅವರಿಗೆ ಅವರ ಬಗ್ಗೆ ಇರುವುದನ್ನು ಹೇಳಿದರೂ ಕೂಡ ಹೊಗಳದು ಬೇಡ ಅಂತ ಹೇಳುವಂತಹ ವ್ಯಕ್ತಿತ್ವ. ಇದನ್ನು ಖಂಡಿತ ಹೇಳಬೇಕು. ಆಳ್ವಾಸಿನಲ್ಲಿ ನಾನು 2011ರಲ್ಲಿ ನೋಡಿದ ಭವ್ಯಶ್ರೀ ಮಂಡೆಕೋಲೇನಿದ್ದಾರೆ ಈಗಲೂ ಹಾಗೆ ಅಂತ ಹೇಳಿದ್ದು ನಾನು ಯಾವ ಉದ್ದೇಶದಲ್ಲಿ ಹೇಳಿದರೆ, ಅಷ್ಟು ಸರಳತೆ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಯಾರಿಗೂ ಬೇಸರ ಆಗದ ಹಾಗೆ ಅವರು ನಡ್ಕೊಳ್ಳುವಂತಹ ವ್ಯಕ್ತಿತ್ವ. ಇದನ್ನು ನಾನು ಹೇಳಲೇಬೇಕು. ನಾವು ಪ್ರತಿಭೆಯಲ್ಲಿ ಅವರಿಗಿಂತ ತುಂಬ ಕಡಿಮೆ ಇರ್ಬೋದು, ಆದರೂ ಕೂಡ ಅವರು ನಮ್ಮನ್ನು ಅಷ್ಟು ಗೌರವದಿಂದ ನೋಡ್ಕೊಳ್ತಾ. ಹಾಗೆ ಕೊರೋನಾ ಸಮಯದಲ್ಲಿ ಅರೆಭಾಷೆ ಅಕಾಡೆಮಿಯ ಕೋರಿಕೆಯಂತೆ 5 ಪ್ರಸಂಗಗಳನ್ನು ಅವರು ಅರೆಭಾಷೆಗೆ ಅನುವಾದ ಮಾಡಿದಂತಹ ಕಲಾವಿದೆ ಅಂತ ಹೇಳಲಿಕ್ಕೆ ಸಂತಸ ಪಡ್ತೇನೆ. ಹಾಗೆ ಬಿಡುವಿನ ವೇಳೆಯಲ್ಲಿ ಪ್ರಸಂಗ ಅಲ್ಲದೆ ಪದಗಳನ್ನು ಬರೆದು ಫೇಸ್ಬುಕ್ನಲ್ಲಿ ಹಾಕ್ತಾ ಇರ್ತಾರೆ. ಹಾಗೆ ಕನ್ನಡದ ಒಂದು ಪ್ರಸಂಗದ ರಚನೆ ಕೂಡ ಅವರು ಮಾಡಿದ್ದಾರೆ, ಕಾಟಾಜೆ ಕ್ಷೇತ್ರ ಮಹಾತ್ಮೆ ಅಂತ. ಹಾಗೆ ಉಪನ್ಯಾಸಕಿಯಾಗಿ ಕಳೆದ 2 ವರ್ಷದಿಂದ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟಲ್ಲದೆ ಕಳೆದ 1 ವರ್ಷದಿಂದ ಆನ್ಲೈನ್ ಭಾಗವತಿಗೆ ಕ್ಲಾಸ್ಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ದುಬೈ ಹವ್ಯಾಸಿ ಕೇಂದ್ರದ 10 ಮಕ್ಕಳಿಗೆ ನಿರಂತರವಾಗಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿಯ ಮಕ್ಕಳಿಗೂ ಕೂಡ ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅವರ ವಿಷಯ ವಿಮರ್ಶೆಗಳು ಕೊಲಕಾಡಿಯವರ ಜೊತೆ ಸದಾ ನಡೀತಾ ಇರ್ತದೆ. ಹಾಗೆ ದೇಶದ ವಿವಿಧೆಡೆಗಳಲ್ಲಿ ಅವರು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಹಾಗೆ ಇವತ್ತು ಸಿಗುವಂತಹ ಈ ಸನ್ಮಾನ ಕಾರ್ಯಕ್ರಮದ ಶುಭ ಗಳಿಗೆಯಲ್ಲಿ ಇದೊಂದು ರೀತಿಯ ಆಶೀರ್ವಾದ ಅವರಿಗೆ ಸಿಗ್ತಾ ಇದೆ ಅಂತ ನಂಗೆ ಅನ್ನಿಸ್ತಾ ಉಂಟು. ಶ್ರೀ ಮಹಾಲಿಂಗೇಶ್ವರ ದೇವರಿರ್ಬೋದು, ಶ್ರೀ ಆಂಜನೇಯ ಸ್ವಾಮಿ ಇರ್ಬೋದು, ಎಲ್ಲರ ಆಶೀರ್ವಾದ ಇವರಿಗೆ ಮತ್ತೊಮ್ಮೆ ಸಿಕ್ಕಿದೆ ಅಂತ ಹೇಳ್ತಾ, ಇವರೆಲ್ಲರ ಆಶೀರ್ವಾದದಿಂದ ಮುಂದೆ ಇನ್ನೂ ಬೃಹದಾಕಾರದ ಪ್ರತಿಭೆಯಾಗಿ ಬೆಳೆಯಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಧನ್ಯವಾದ.